ಹಾಯ್ ಎವ್ರಿವಾನ್ ಅಂಡ್ ವೆಲ್ಕಮ್ ಟು ದ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ನ ಪ್ರೋನೌನ್ ಅನ್ನುವಂತಹ ಟಾಪಿಕ್ ಅನ್ನ ಕಲಿಯೋಣ. ಈ ಒಂದು ಟಾಪಿಕ್ 5 ಅಂಕಕ್ಕೆ ಕೇಳ್ತಾರೆ, ಆದರೆ ತುಂಬಾ ವಿದ್ಯಾರ್ಥಿಗಳು ಇದರಲ್ಲಿ ಕೇವಲ 2 ರಿಂದ 3 ಅಂಕಗಳನ್ನ ಮಾತ್ರ ಪಡ್ಕೋತಾರೆ. ಯಾಕೆಂದ್ರೆ ಕ್ವಶನ್ ಸ್ವಲ್ಪ ಟ್ರಿಕಿ ಕೇಳ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಟೆಕ್ನಿಕ್ಸ್ ಅಂಡ್ ಟ್ರಿಕ್ಸ್ ಗಳನ್ನ ಕಲಿಸ್ತಾ ಹೋಗ್ತೀನಿ. ಈ ವಿಡಿಯೋ ಮುಗಿಯೋದರ ಒಳಗಾಗಿ ಈ ಒಂದು ಟಾಪಿಕ್ ನಲ್ಲಿ 5ಕ್ಕೆ 5 ಅಂಕ ತೆಗೆದುಕೊಳ್ಳೋ ಹಾಗೆ ನೀವು ರೆಡಿ ಆಗ್ತೀರಾ. ಸೊ ವಿಡಿಯೋನ ಕೊನೆವರೆಗೆ ನೋಡಿ, ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. 5 ಅಂಕ ಈಸಿಯಾಗಿ ಪಡೆದುಕೊಳ್ಬಹುದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೆಯ ಕ್ವಶನ್ ಇಲ್ಲಿದೆ. ಡೈರೆಕ್ಟ್ಲಿ ನಾನು ಕ್ವಶನ್ ಬ್ಯಾಂಕ್ ನಿಂದ ತೆಗೆದುಕೊಂಡಿದ್ದೀನಿ. ಅಲ್ಲಿಂದಾನೇ ಕ್ವಶನ್ಸ್ ಬರುವಂತಹ ಸಾಧ್ಯತೆಗಳು ಬಹಳ ಇವೆ. ಸೊ ಈಗ ಈ ಕ್ವಶನ್ ನೋಡಿ, ನಿಮ್ಮ ಎಕ್ಸಾಮ್ 2025 ಎರಡನೇ ಎಕ್ಸಾಮ್ ಇತ್ತಲ್ಲ, ಅಲ್ಲಿ ಕೇಳಲಾಗಿತ್ತು. ಸೊ ಈ ಒಂದು ಕ್ವಶನ್ ಅಲ್ಲಿ ನೀವು 5 ಔಟ್ ಆಫ್ 5 ಮಾರ್ಕ್ಸ್ ತಗೋಬೇಕಂದ್ರೆ ಮೊದಲು ನಾವು ಪ್ಯಾರಾಗ್ರಾಫ್ ಅನ್ನ ಓದಬೇಕು. ಸೊ ಬನ್ನಿ ಒಂದ್ಸಲ ಇದನ್ನ ಓದ್ತಾ ಹೋಗೋಣ. ವೆನ್ ಚಂದಿನಿ ಎಂಟರ್ಡ್ ದ ಡ್ಯಾನ್ಸ್ ಕ್ಲಾಸ್, all her students greeted her with a smile. They gifted a book to her as it was her birthday. It was the autobiography of Protima Bedi by the name Time Pass. She was the founder of Nritya Grama, which is located near Hesaragatta in Bangalore. So ಈ ಪ್ಯಾರಾಗ್ರಾಫ್ ಇದೆ. ಸೊ ಇದರಲ್ಲಿ ನೋಡಿ ಐದು ಪದಗಳನ್ನು ಅಂಡರ್ಲೈನ್ ಮಾಡಲಾಗಿದೆ. ಸೊ ಆ 5 ಪದಗಳನ್ನು ನಾವೀಗ ಇಲ್ಲಿ ನೋಡಿಕೊಳ್ಳೋಣ. ಎಸ್, ಸೊ ಇಲ್ಲಿ ಮೊದಲನೇದಾಗಿ ಬಂದು ಯಾವ ಪದ ಅಂಡರ್ಲೈನ್ ಮಾಡಲಾಗಿದೆ? ಹರ್ ಅನ್ನುವಂತಹ ಪದ ಅಂಡರ್ಲೈನ್ ಮಾಡಿದ್ದಾರೆ. ದೇ ಅನ್ನೋದನ್ನ ಅಂಡರ್ಲೈನ್ ಮಾಡಿಲ್ಲ, ಇವರು ಹೈಲೈಟ್ ಮಾಡಿದ್ದಾರೆ. ಮೊದಲು ಅಂಡರ್ಲೈನ್ ಮಾಡ್ತಿದ್ರು. ಇಟ್ ಅನ್ನೋದು ಹೈಲೈಟ್ ಮಾಡಲಾಗಿದೆ. ಇಲ್ಲಿ ಶಿ ಅನ್ನೋದು ಹೈಲೈಟ್ ಮಾಡಲಾಗಿದೆ. ವಿಚ್ ಅನ್ನೋದು ಹೈಲೈಟ್ ಮಾಡಲಾಗಿದೆ. ಟೋಟಲ್ 5 ಪದಗಳನ್ನ ಹೈಲೈಟ್ ಮಾಡಿದ್ದಾರೆ. ಸೊ ಆ ಪದಗಳು ಯಾವ ವರ್ಡ್ ಅನ್ನ ಅಥವಾ ಯಾವ ಹೆಸರನ್ನ, ವ್ಯಕ್ತಿಯನ್ನ ರೆಫರ್ ಮಾಡ್ತಾ ಇವೆ ಅದನ್ನ ನಾವೀಗ ಅವರಿಗೆ ತಿಳಿಸ್ಬೇಕು. ಇಲ್ಲಿ ಮ್ಯಾಚ್ ಮಾಡಬೇಕು. ಈಸಿ ಏನಂದ್ರೆ ಇಲ್ಲೇ ಉತ್ತರ ಇರುತ್ತೆ. ಸಿಂಪಲ್ ಆಗಿ ನಾವು ಮ್ಯಾಚ್ ಮಾಡಬೇಕು. ಮೊದಲು ನಾವು ಹುಡುಕಿ ಬರಿಬೇಕಾಗಿತ್ತು. ಸೊ ಬನ್ನಿ ಈಗ ನೋಡೋಣ. ಮೊದಲನೇದಾಗಿ ನೋಡಿ, ವೆನ್ ಚಂದಿನಿ ಎಂಟರ್ ದ ಡ್ಯಾನ್ಸ್ ಕ್ಲಾಸ್, ಚಂದಿನಿ ತನ್ನ ಡ್ಯಾನ್ಸ್ ಕ್ಲಾಸ್ ಅನ್ನ ಎಂಟರ್ ಮಾಡಿದಾಗ, ಆಲ್ ಹರ್ ಫ್ರೆಂಡ್ಸ್, ಆಲ್ ಹರ್ ಸ್ಟೂಡೆಂಟ್ಸ್, ಅವಳ ಎಲ್ಲ ವಿದ್ಯಾರ್ಥಿಗಳು. ಹರ್ ಅಂದ್ರೆ ಇಲ್ಲಿ ಯಾರು? ಹರ್ ಅಂದ್ರೆ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೀವಿ? ಚಂದಿನಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ಈಗ ಇಲ್ಲಿ ಟ್ರಿಕ್ ಏನಂದ್ರೆ, ಎಸ್ ಸಿಂಪಲ್, ಇಲ್ಲಿ ಚಂದಿನೀಸ್ ಅಂತ ನಮಗೆ ಆನ್ಸರ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಹರ್ ಅನ್ನೋದು ರೆಫರ್ ಮಾಡ್ತಾ ಇದೆ ಯಾವುದಕ್ಕೆ? ಚಂದಿನೀಸ್ ಅನ್ನುವಂತಹ ಹೆಸರಿಗೆ. ಸೊ ಈಗ ಸೆಕೆಂಡ್ ನೋಡೋಣ. ಸ್ಟೂಡೆಂಟ್ಸ್ ಗ್ರೀಟೆಡ್ ಹರ್ ವಿತ್ ಅ ಸ್ಮೈಲ್. ದೇ ಗಿಫ್ಟೆಡ್ ಅ ಬುಕ್. ಅವರು ಅವಳಿಗೆ ಒಂದು ಗಿಫ್ಟ್ ಅನ್ನ ಕೊಟ್ಟರು. ಸೊ ಇಲ್ಲಿ ಅವರು ಅಂದರೆ ಯಾರು? ಸೊ ಯಾರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೀವಿ? ಚಂದಿನಿಯ ಸ್ಟೂಡೆಂಟ್ಸ್ ಬಗ್ಗೆ. ಅವಳ ಸ್ಟೂಡೆಂಟ್ಸ್ ಅವಳಿಗೆ ಗಿಫ್ಟ್ ಅನ್ನ ಕೊಟ್ಟರು. ಸೊ ಇಲ್ಲಿ ದೇ ಅಂದ್ರೆ ಯಾರು? ಸ್ಟೂಡೆಂಟ್ಸ್ ಇಲ್ಲಿ ಕೊಡಲಾಗಿದೆ, 4ನೆಯ ಆಪ್ಷನ್. ಡನ್. ಸೊ ದೆನ್ ಬರೋಣ. To her, as it was her birthday, it was the autobiography of Protima. It ಅಂದ್ರೆ ಅದು ಅಥವಾ ಇದು ಅಂತ ಕನ್ನಡದಲ್ಲಿ ಅರ್ಥ ಕೊಡುತ್ತೆ. ಸೊ ಅದು ಯಾವುದನ್ನ ರೆಫರ್ ಮಾಡ್ತಾ ಇದೆ? ಸೊ ಇಲ್ಲಿ ನೋಡಿ, ಸ್ಟೂಡೆಂಟ್ಸ್ ಚಂದಿನಿಗೆ ಏನ್ ಕೊಟ್ರು? ಬುಕ್ ಕೊಟ್ರು. ಇಟ್ ವಾಸ್ ದಿ ಆಟೋಬಯೋಗ್ರಫಿ, ಅದು ಒಂದು ಆಟೋಬಯೋಗ್ರಫಿ ಆಗಿತ್ತು. ಇಲ್ಲಿ ಅದು ಅನ್ನೋದು ಬುಕ್ ಅನ್ನ ರೆಫರ್ ಮಾಡ್ತಾ ಇದೆ. ಹೌದಾ? ಸ್ವಲ್ಪ ನೀವು ಒಂದು 2 ಸಲ ಓದಿ ಪ್ಯಾರಾಗ್ರಾಫ್ ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಆಗಿ 5 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ ಇಟ್ ಅನ್ನೋದು ರೆಫರ್ ಮಾಡ್ತಾ ಇದೆ ಬುಕ್ಕಿಗೆ. Autobiography of Protima Bedi by name Time Pass. She was the founder of Nritya Grama. ಅವಳು ನೃತ್ಯ ಗ್ರಾಮವನ್ನ ಸ್ಥಾಪಿಸಿದಳು, ಅದರ ಫೌಂಡರ್ ಆಗಿದ್ದಳು. ಸೊ ಇಲ್ಲಿ ಅವಳು ಅಂದ್ರೆ ಯಾರು? ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಚಂದಿನಿ ಅಂತ ಒಂದು ಹೆಸರಿದೆ, ಇನ್ನೊಂದು ಪ್ರೋತಿಮಾ ಬೇದಿ ಅಂತ ಇದೆ. ಸೊ ನಾವಿಲ್ಲಿ ಮಾತಾಡ್ತಾ ಇರೋದು ಪ್ರೋತಿಮಾ ಬೇದಿ ಬಗ್ಗೆ. ಸೊ ಈ ಶಿ ಅನ್ನೋದು ರೆಫರ್ ಮಾಡ್ತಾ ಇದೆ ಯಾವುದನ್ನ? ಪ್ರೋತಿಮಾ ಬೇದಿಯನ್ನ. ಸೊ ಇಲ್ಲಿ ಶಿ ಅನ್ನೋದು ಈ ಒಂದು ಹೆಸರಿಗೆ ರೆಫರ್ ಮಾಡುತ್ತೆ. ಎಲ್ಲಿದೆ ಅದು? ಎಸ್, ಒಂದು ಸೆಕೆಂಡ್. ಎಸ್, ಪರ್ಫೆಕ್ಟ್. ಸೊ ದೆನ್ ಲಾಸ್ಟ್ ಬಂದು ವಿಚ್ ಅನ್ನ ಏನ್ ಮಾಡಲಾಗಿದೆ? ಹೈಲೈಟ್ ಮಾಡಲಾಗಿದೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಕೆಲವೊಂದು ಟ್ರಿಕ್ಸ್ ಅನ್ನ ಹೇಳಿಕೊಡ್ತಾ ಇದ್ದೀನಿ. ವಿಚ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಇದು. ವಿಚ್ ಅಂತ ಬಂದಾಗ, ವೇರ್ ಅಂತ ಬಂದಾಗ, ದೆನ್ ದ್ಯಾಟ್ ಅಂತ ಬಂದಾಗ, ಅಥವಾ ಹೂಸ್ ಅಂತ ಬಂದಾಗ, ಸೊ ಈ ಪದಗಳನ್ನು ಅವ್ರು ಹೈಲೈಟ್ ಮಾಡಿದ್ರೆ ಇದರ ಹಿಂದೆನೆ ಉತ್ತರ ಇರುತ್ತೆ. ಇದರ ಹಿಂದೆ ಇರುವಂತಹ ಪದಾನೇ 99% ಆಫ್ ದ ಟೈಮ್ಸ್ ಉತ್ತರ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಳ್ಳಿ, ವಿಚ್ ಯಾವುದನ್ನ ರೆಫರ್ ಮಾಡ್ತಾ ಇದೆ? ನೃತ್ಯ ಗ್ರಾಮ. ಸೊ ನೃತ್ಯ ಗ್ರಾಮ ಅಂತ ಇದೆಯಾ? ಎಸ್, ಇಲ್ಲಿದೆ. ಸೊ ಇದಕ್ಕೆ ನೀವು ಈ ರೀತಿ ಮ್ಯಾಚ್ ಮಾಡಬೇಕು. ಇಷ್ಟು ಮಾಡಿದ್ರೆ 5ಕ್ಕೆ 5 ಅಂಕ. ಈ ಕ್ವಶನ್ ಸ್ವಲ್ಪ ಸಿಂಪಲ್ ಇದೆ. ಈಗ ನೆಕ್ಸ್ಟ್ ಬರುವಂತಹ ಕ್ವಶನ್ಸ್ ನೋಡಿ, ಸ್ವಲ್ಪ ಟ್ರಿಕಿ ಇರುತ್ತೆ. ಅಲ್ಲಿ ಯಾವ ಟೆಕ್ನಿಕ್ಸ್ ಅನ್ನ ಬಳಸಬೇಕು ಅದನ್ನು ನಿಮಗೆ ಹೇಳಿ ಕೊಡ್ತಾ ಹೋಗ್ತೀನಿ. ಬನ್ನಿ ಈಗ ನಾವು ಸೆಕೆಂಡ್ ಕ್ವಶನ್ಸ್ಗೆ ಹೋಗೋಣ. ಇಲ್ಲಿದೆ ನಮ್ಮ 2ನೇ ಕ್ವಶನ್. ಫಸ್ಟ್ ಸ್ಟೆಪ್ ಏನು? ಒಂದ್ಸಲ ಪ್ಯಾರಾಗ್ರಾಫ್ ಅನ್ನ ಓದಿ. ಬನ್ನಿ ನೋಡೋಣ. ವುಮೆನ್ ಎಂಪವರ್ಮೆಂಟ್ ಈಸ್ ದಿ ಆರ್ಟ್ ಆಫ್ ಗಿವಿಂಗ್ ಪವರ್ ಟು ವುಮೆನ್. ಇಟ್ ಇನ್ವಾಲ್ವ್ಸ್ ವುಮೆನ್ ಆರ್ಗನೈಸೇಷನ್ಸ್ ದ್ಯಾಟ್ ಏಮ್ act to increase their self-reliance, encourage them to make choice and control resources. Many women
experience subordination in many domains. These include the home, workplace and other public places ಅಂತ ಇಲ್ಲಿ ಇದೆ. ಸೊ ಇಲ್ಲಿ ನಾನೊಂದು ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ತುಂಬ ಜನ ಮಾಡ್ತಾರೆ, ಅದನ್ನು ಹೇಳ್ಕೊಡ್ಬಿಡ್ತೀನಿ. ಸಿಂಗ್ಯುಲರ್ ಇದ್ರೆ ಇದನ್ನ ವುಮನ್, ವು ಅನ್ನುವಂತಹ ಸೌಂಡ್ ಬರುತ್ತೆ, ವುಮನ್ ಅಂತ ಹೇಳಿ. ಸೊ ಅದೇ ಒಂದು ಬಹುವಚನ ಇದ್ರೆ ವಿಮೆನ್, ವಿ ಅಂತ ಉಚ್ಚಾರ ಮಾಡ್ತೀವಿ, ವುಮೆನ್ ಅಂತ ನಾವು ಇದನ್ನ ಹೇಳ್ತೀವಿ. ಸೊ ಈಗ ನೋಡಿ, ವುಮೆನ್ ಎಂಪವರ್ಮೆಂಟ್ ಇಸ್ ದಿ ಆರ್ಟ್ ಆಫ್ ಗಿವಿಂಗ್ ಪವರ್ ಟು ವುಮೆನ್. ಇಟ್ ಅನ್ನೋದನ್ನ ಏನ್ ಮಾಡಲಾಗಿದೆ, ಹೈಲೈಟ್ ಮಾಡಲಾಗಿದೆ. ಅಂದ್ರೆ ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಇದೆಯಲ್ಲ, ಅದು ಮಹಿಳೆಯರಿಗೆ ಏನ್ ಕೊಡೋದು, ಪವರ್ ಅನ್ನ ಅವರಿಗೆ ಕೊಡೋದು ಅಂತ ಅದರ ಅರ್ಥ ಬರುತ್ತೆ. ಸೊ ಈಗ ಇಟ್ ಇನ್ವಾಲ್ವ್ಸ್, ಅದು ಏನು ಒಳಗೊಂಡಿದೆ, ವುಮೆನ್ ಆರ್ಗನೈಸೇಷನ್. ಸೊ ಇಲ್ಲಿ ಅದು ಅಂದ್ರೆ ಏನು, ನಾವಿಲ್ಲಿ ಮಾತಾಡ್ತಾ ಇರೋದು ವುಮೆನ್ ಎಂಪವರ್ಮೆಂಟ್ ಬಗ್ಗೆ. ಸೊ ಇಟ್ ಅಂದ್ರೆ ಇಲ್ಲಿ ಯಾವುದನ್ನ ರೆಫರ್ ಮಾಡುತ್ತೆ, ವುಮೆನ್ ಎಂಪವರ್ಮೆಂಟ್. ಇದು ಈಸಿ ಇದೆ. ಇಟ್ ಇನ್ವಾಲ್ವ್ಸ್ ವುಮೆನ್ ಆರ್ಗನೈಸೇಷನ್ಸ್ ದ್ಯಾಟ್ ಏಮ್ ಟು, ದ್ಯಾಟ್ ಅನ್ನ ಏನ್ ಮಾಡಲಾಗಿದೆ ರೀ, ಹೈಲೈಟ್ ಮಾಡಲಾಗಿದೆ. ಸೊ ನಾನು ಹೇಳಿದ್ದೆ ದ್ಯಾಟ್, ವಿಚ್, ವೇರ್ ಬಂದಾಗ ಅದರ ಹಿಂದೆನೆ ಉತ್ತರ ಇರುತ್ತೆ. ಸೊ ಇಲ್ಲಿ ದ್ಯಾಟ್ ಅನ್ನೋದು ಯಾವುದಕ್ಕೆ ರೆಫರ್ ಮಾಡ್ತಾ ಇದೆ, ವುಮೆನ್ ಆರ್ಗನೈಸೇಷನ್ಸ್. ದ್ಯಾಟ್ ಅನ್ನೋದು ವುಮೆನ್ ಆರ್ಗನೈಸೇಷನ್ಸ್ಗೆ ರೆಫರ್ ಮಾಡ್ತಾ ಇದೆ. ಏಮ್ ಆಟ್ ಟು ಇನ್ಕ್ರೀಸ್ ದೇರ್ ಸೆಲ್ಫ್ ರಿಲಯನ್ಸ್ ಅಂಡ್ ಎನ್ಕರೇಜ್ ದೆಮ್. ಇಲ್ಲಿ ದೇರ್ ಅನ್ನ ಹೈಲೈಟ್ ಮಾಡಲಾಗಿದೆ, ಇಲ್ಲಿ ದೆಮ್ ಅನ್ನ ಹೈಲೈಟ್ ಮಾಡಲಾಗಿದೆ. ಸೊ ಇಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಯಾಕೆಂದ್ರೆ ನೀವೇನಾದ್ರೂ ಪ್ರೋನೌನ್ ನಲ್ಲಿ ಟೈಪ್ಸ್ ಇದೆ ರೀ, ಒಂದು ಸಬ್ಜೆಕ್ಟಿವ್ ಪ್ರೋನೌನ್ ಅಂತ ಬರುತ್ತೆ, ಇನ್ನೊಂದು ಆಬ್ಜೆಕ್ಟಿವ್ ಪ್ರೋನೌನ್ ಅಂತ ಬರುತ್ತೆ, ಇನ್ನೊಂದು ಪೊಸೆಸಿವ್ ಪ್ರೋನೌನ್ ಅಂತ ನಮ್ಮ ಇಂಗ್ಲಿಷ್ ನಲ್ಲಿ ಬರುತ್ತೆ. ಸೊ ಅದನ್ನ ನಮ್ಮ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಅಲ್ಲಿ ಕಲಿಸ್ತೀವಿ. ಅದರ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಇದ್ರೆ ಈಸಿಲಿ ತಗೊಳ್ತೀರಾ 5 ಔಟ್. ಇಲ್ಲ ಅಂದ್ರೆ ಇಲ್ಲಿ ನೀವು ಮಾರ್ಕ್ಸ್ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಇಲ್ಲಿ ನೋಡಿ, ಒಂದು ವುಮೆನ್ಸ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ವುಮೆನ್ ಅಂತ ಕೊಟ್ಟಿದ್ದಾನೆ. ಸೊ ಈಗ ಇವೆರಡರಲ್ಲಿ ಏನು ಡಿಫರೆನ್ಸ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರೊನೌನ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನೋಡಿ, ಇನ್ಕ್ರೀಸ್ ದೇರ್ ಸೆಲ್ಫ್ ರಿಲಯನ್ಸ್, ಅವರ ಸೆಲ್ಫ್ ರಿಲಯನ್ಸ್ ಅಂದ್ರೆ ಬೇರೆಯವರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಮ್ಮ ಮೇಲೇನೆ ಡಿಪೆಂಡ್ ಆಗಿರೋದು ಸೆಲ್ಫ್ ರಿಲಯನ್ಸ್ ಅಂತ ಹೇಳ್ತೀವಿ. ದೇರ್ ಸೆಲ್ಫ್ ರಿಲಯನ್ಸ್, ಅವರ ಸೆಲ್ಫ್ ರಿಲಯನ್ಸ್ ಅನ್ನ ಹೆಚ್ಚಿಸುವಂತ ಉದ್ದೇಶ ಅದು ಹೊಂದಿರುತ್ತೆ. ಸೊ ಈಗ ದೇರ್ ಅಂದ್ರೆ ಯಾರ ಸೆಲ್ಫ್ ರಿಲಯನ್ಸ್, ಇಲ್ಲಿ ಮಹಿಳಾ ಸಬಲೀಕರಣ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ವುಮೆನ್ ಅಂದ್ರೆ ಇಲ್ಲಿ ಯಾವ್ದನ್ನ ಇದು ರೆಫರ್ ಮಾಡುತ್ತೆ. ಸೊ ಇಲ್ಲಿ ದೇರ್ ಅನ್ನೋದು ಒಂದು ಪೊಸೆಸಿವ್ ಪ್ರೊನೌನ್, ಅಂದ್ರೆ ಅವರ ಅನ್ನುವಂತಹ ಕನ್ನಡ ಮೀನಿಂಗ್ ಕೊಡುತ್ತೆ. ಸೊ ಹಾಗಾಗಿ ನಾವು ಅದನ್ನ ರೆಫರ್ ಮಾಡಬೇಕಾಗುತ್ತೆ ವುಮೆನ್ಸ್ಗೆ ಅದು ಮ್ಯಾಚ್ ಆಗುತ್ತೆ. ನೋಡಿ, ಒಂದು ವುಮೆನ್ಸ್ ಇದೆ, ಒಂದು ವುಮೆನ್ ಇದೆ, ಎರಡೂ ಸೇಮ್ ಇವೆ, ಬಟ್ ಜಸ್ಟ್ ಇಲ್ಲಿ ಅಪಾಸ್ಟ್ರೋಫಿ ಎಸ್ ಇದೆ. ಯಾಕೆಂದ್ರೆ ಪೊಸೆಸಿವ್ ಪ್ರೊನೌನ್ ಬಳಸಿದಾಗ ನಾವಿಲ್ಲಿ ಅಪಾಸ್ಟ್ರೋಫಿ ಎಸ್ ಇರುವಂತಹ ಒಂದು ವರ್ಡ್ಗೆ ಅದನ್ನ ಮ್ಯಾಚ್ ಮಾಡಬೇಕು. ಇದೇ ರೀತಿ ಕ್ವಶನ್ಸ್ ಈಗ ಪ್ರತಿ ವರ್ಷ ಕೇಳ್ತಾ ಇದ್ದೇನೆ, ಕನ್ಫ್ಯೂಸ್ ಮಾಡಲಿಕ್ಕೆ ಸ್ವಲ್ಪ ಈ ಪ್ರೊನೌನ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ನಾನು ಒಂದು ಟೆಕ್ನಿಕ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಗುರುತಿಸ್ಲಿಕ್ಕೆ ಬರ್ಬೇಕು ನಿಮಗೆ, ಇದು ಪೊಸೆಸಿವ್ ಪ್ರೊನೌನ್ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಎನ್ಕರೇಜ್ ದೆಮ್, ಅವರಿಗೆ ಪ್ರೋತ್ಸಾಹ ಮಾಡುತ್ತೆ, ಯಾರಿಗೆ, ಮಹಿಳೆಯರಿಗೆ. ಸೊ ಈಗ ಇಲ್ಲಿ ಮಹಿಳೆಯರು, ವುಮೆನ್ ಅಂತ ಇದೆಯಲ್ಲ, ಸೊ ಇದನ್ನ ರೆಫರ್ ಮಾಡುತ್ತೆ. To make choice and control resources, many women experience subordination in many domains. These include, ಅಂದ್ರೆ ತುಂಬಾ ಸ್ಥಳಗಳಲ್ಲಿ, ಅಂದ್ರೆ ಪಬ್ಲಿಕ್ ಪ್ಲೇಸ್ ನಲ್ಲಿ, ಕೆಲಸ ಮಾಡುವಂತ ಆಫೀಸ್ ನಲ್ಲಿ, ಮನೆಯಲ್ಲಿ ಮಹಿಳೆಯರು ಸಬಾರ್ಡಿನೇಟ್ ಅಂದ್ರೆ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಮತ್ತೊಬ್ಬರ ಕಂಟ್ರೋಲ್ ನಲ್ಲಿ ಇರ್ತಾರೆ. ಸೊ ಆ ಸ್ಥಳಗಳು ಯಾವುವು ಅಂತ ಹೇಳ್ತಾ ಇದ್ದೇನೆ. ದೀಸ್ ಇನ್ಕ್ಲೂಡ್ ಹೋಮ್, ವರ್ಕ್ ಪ್ಲೇಸ್ ಅಂಡ್ ಪಬ್ಲಿಕ್ ಪ್ಲೇಸಸ್. ಸೊ ದೀಸ್ ಯಾವುದನ್ನ ರೆಫರ್ ಮಾಡ್ತಾ ಇದೆ, ಅದರ ಹಿಂದೆ ಇರುವಂತಹ ವರ್ಡ್ ಮೆನಿ ಡೊಮೈನ್ಸ್, ಅಂದ್ರೆ ಬೇರೆ ಬೇರೆ ಸ್ಥಳ, ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಅಂತ ಅರ್ಥ. ಸೊ ಇಲ್ಲಿ ದೀಸ್ ಅಂದ್ರೆ ಮೆನಿ ಡೊಮೈನ್ಸ್ ಅಂತ ಇದೆಯಲ್ಲ, ಅದನ್ನ ರೆಫರ್ ಮಾಡುತ್ತೆ. ಇಷ್ಟು ಮಾಡಿದ್ರೆ 5ಕ್ಕೆ 5 ಅಂಕ ನಿಮ್ಗೆ ಇಲ್ಲಿ ಏನಾಗುತ್ತೆ, 100% ಸಿಗುತ್ತೆ. ಬಟ್ ಎಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಈ ರೀತಿ ವುಮೆನ್ಸ್ ಅಂತ ಎರಡೆರಡು ಸೇಮ್ ಕೊಟ್ಟಾಗ ಯಾವುದಕ್ಕೆ ಯಾವುದನ್ನ ರೆಫರ್ ಮಾಡಬೇಕು ಅಂತ ಹೇಳಿ, ಅದಕ್ಕೆ ಟೆಕ್ನಿಕ್ ಏನು, ಅದಕ್ಕೆ ನಿಮ್ಗೆ ಇದು ಗೊತ್ತಿರಲೇಬೇಕು. ಪೊಸೆಸಿವ್ ಪ್ರೊನೌನ್ ಅಂದ್ರೆ ಏನು ಅನ್ನೋದು ಸ್ವಲ್ಪ ಅದರ ಬಗ್ಗೆ ನೀವು ಇಲ್ಲಿ ಐಡಿಯಾ ಇದ್ರೆ ಸಾಕು, ಆರಾಮಾಗಿ ಇದನ್ನ ಸಾಲ್ವ್ ಮಾಡಬಹುದು. ಈಗ ನಮ್ಮ 3ನೇ ಕ್ವಶನ್ಗೆ ಬರೋಣ. 3ನೇ ಕ್ವಶನ್ ನೋಡಿ, ಜೀವಿತ್ ಲವ್ಸ್ ಟೆನ್ನಿಸ್, he has taken it as his profession. His father accompanies him every day to tennis academy where a dozen of players practice the game. Mr. Ajit is their coach. So again ಇಲ್ಲಿ ನೋಡಿ, ಒಂದು ಜೀವಿತ್ ಅಂತ ಕೊಟ್ಟಿದ್ದಾನೆ, ಒಂದು ಜೀವಿತ್ಸ್ ಅಂತ ಕೊಟ್ಟಿದ್ದಾನೆ, ಕನ್ಫ್ಯೂಸ್ ಮಾಡಲಿಕ್ಕೆ. ಯಾಕೆಂದ್ರೆ PU ಬೋರ್ಡ್ನವರು ಕೂಡ ಚೆಕ್ ಮಾಡ್ತಾ ಇದ್ದಾರೆ ನೀವು ಆಕ್ಚುಲಿ ಪ್ರೊನೌನ್ ಅನ್ನುವಂಥ ಟಾಪಿಕ್ ಕಲ್ತಿದ್ದೀರೋ ಇಲ್ಲೋ ಅಂತ ಹೇಳಿ. ಸುಮ್ಮನೆ ಟೆಕ್ನಿಕ್ಸ್ ನಾವು ಬಳಸ್ತೀವಿ, ಬಟ್ ಪ್ರೊನೌನ್ ಕಲೀಲಿ ಅಂತ ಹೇಳಿ ನಿಮಗೆ ಇಟ್ಟಿರೋದು ಉದ್ದೇಶ ಬೇರೆ ಇರುತ್ತೆ. ಬಟ್ ತುಂಬ ಜನ ಅದಕ್ಕೆ ಟೈಮ್ ಕೊಡೋದಿಲ್ಲ, ಅಟೆನ್ಷನ್ ಕೊಡೋದಿಲ್ಲ. ಬನ್ನಿ ನೋಡೋಣ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಜೀವಿತ್ ಲವ್ಸ್ ಟೆನ್ನಿಸ್, ಜೀವಿತ್ಗೆ ಟೆನ್ನಿಸ್ ಅಂದರೆ ಬಹಳ ಇಷ್ಟ. ಹಿ ಹ್ಯಾಸ್ ಟೇಕನ್ ಇಟ್ ಆಸ್ ಹಿಸ್ ಪ್ರೊಫೆಷನ್, ಅದನ್ನ ಅವನು ಆಸ್ ಅ ಪ್ರೊಫೆಷನ್ ಆಗಿ, ವೃತ್ತಿಯಾಗಿ ತೆಗೆದುಕೊಂಡಿದ್ದಾರೆ. ಸೊ ಇಲ್ಲಿ ಇಟ್ ಅಂದ್ರೆ ಅದನ್ನ ಇದೆ, ಹಿ ಅಂದ್ರೆ ಅವನು. ಸೊ ಹಿ ಅಂದ್ರೆ ಯಾರು, ಇಲ್ಲಿ ಹಿ ಅಂದ್ರೆ ನಾವು ಜೀವಿತ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಜೀವಿತ್ ಅಂತ ಇದೆ, ಒಂದು ಜೀವಿತ್ಸ್ ಅಂತ ಇದೆ.
ಇವೆರಡರಲ್ಲಿ ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಇದನ್ನು ಮ್ಯಾಚ್ ಮಾಡಬೇಕು ನಾವು. ಸೊ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಹಿ ಅಂದರೆ ಒಂದು ಸಬ್ಜೆಕ್ಟಿವ್ ಪ್ರೋನೌನ್ ಆಗುತ್ತೆ. ಸೊ ಅದಕ್ಕೆ ಯಾವುದೇ ಈ ರೀತಿ ಅಪಾಸ್ಟ್ರೋಫಿಯ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ನಾವು ಡೈರೆಕ್ಟ್ಲಿ ಜೀವಿತ್ಗೆ ನಾವಿಲ್ಲಿ ಏನು ಮಾಡೋಣ, ಅದನ್ನು ಸೇರಿಸೋಣ. ಓಕೆನಾ? ಎಸ್, ಹಿ ಅಂದರೆ ಜೀವಿತ್ಗೆ ಇಲ್ಲಿ ಮ್ಯಾಚ್ ಆಗುತ್ತೆ. ದೆನ್ ನೋಡಿ, ಹಿ ಹ್ಯಾಸ್ ಟೇಕನ್ ಇಟ್ ಆಸ್ ಹಿಸ್ ಪ್ರೊಫೆಷನ್, ಅದನ್ನು ಅವನು ಪ್ರೊಫೆಷನ್ ಆಗಿ ತೆಗೆದುಕೊಂಡಿದ್ದಾನೆ. ಸೊ ಈಗ ಇಟ್ ಅನ್ನುವಂತಹ ವರ್ಡ್ ಯಾವುದನ್ನ ರೆಫರ್ ಮಾಡ್ತಾ ಇದೆ, ಅದನ್ನು ಅಂದರೆ ನಾವಿಲ್ಲಿ ಮಾತಾಡ್ತಾ ಇರೋದು ಟೆನ್ನಿಸ್ ಬಗ್ಗೆ, ಟೆನ್ನಿಸನ್ನು ಅದು ತೋರಿಸ್ತಾ ಇದೆ, ರೆಫರ್ ಮಾಡ್ತಾ ಇದೆ. ಇಲ್ಲಿ ನೆಕ್ಸ್ಟ್ ನೋಡಿ, ಹೀಸ್ ಫಾದರ್ ಅಕಂಪ್ನೈಸ್ ಹಿಮ್, ಅವನ ತಂದೆ ಅವರ ಜೊತೆ ಹೋಗ್ತಾರೆ. ಯಾರ ಜೊತೆ? ಜೀವಿತನ ಜೊತೆ ಹೋಗ್ತಾರೆ ಪ್ರತಿದಿನ ಅಕಾಡೆಮಿಗೆ ಹೋಗುವಾಗ. ಸೊ ಇಲ್ಲಿ ಹೀಸ್ ಅನ್ನೋದು ಒಂದು ಪೊಸೆಸಿವ್ ಪ್ರೋನನ್ ಆಗಿರೋದ್ರಿಂದ, ಪೊಸೆಸಿವ್ ಪ್ರೋನನ್ ಯಾವಾಗಲೂ ಬಳಸಿದಾಗ ಸೊ ನಾವಲ್ಲಿ ಸಬ್ಜೆಕ್ಟ್ಗೆ ಏನು ಮಾಡಬೇಕಾಗುತ್ತೆ, ಈ ರೀತಿ ಅಪಾಸ್ಟ್ರಫಿ ಎಸ್ ಅನ್ನು ಸೇರಿಸ್ತೀವಿ. ಸೊ ಹಾಗಾಗಿ ಹೀಸ್ ಅನ್ನೋದು ಕೊನೆಯಲ್ಲಿರುವಂತಹ ಜೀವಿತ್ಸನ ಅನ್ನುವಂತಹ ಒಂದು ಆಪ್ಷನ್ಗೆ ಮ್ಯಾಚ್ ಆಗುತ್ತೆ. ಅಕಂಪ್ನೈಸ್ ಹಿಮ್ ಎವ್ರಿ ಡೇ ಟು ದ ಟೆನ್ನಿಸ್ ಅಕಾಡೆಮಿ ವೇರ್, ನಾನು ಹೇಳಿದ್ನಲ್ಲ ವೇರ್, ವಿಚ್, ವಾಟ್ ಬಂದಾಗ ಏನು ಮಾಡಬೇಕು, ವಿಚ್ ಅಲ್ಲ, ವಾಟ್ ಅಲ್ಲ, ವೇರ್. ಇನ್ನೊಂದ್ಸಲ ಬರುತ್ತೆ ತೋರಿಸ್ತೇನೆ ನಿಮಗೆ ಬೇಕಂದರೆ. ವೇರ್, ವಿಚ್, ದ್ಯಾಟ್, ಹೂಸ್, ಈ ಪದಗಳು ಬಂದಾಗ ಇದರ ಹಿಂದೆನೇ ಉತ್ತರ ಇರುತ್ತೆ. ಸೊ ಇಲ್ಲಿ ವೇರ್ನ ಹಿಂದೆ ಏನು, ಅಕಾಡೆಮಿ ಅಥವಾ ಟೆನ್ನಿಸ್ ಅಕಾಡೆಮಿ. ನಮಗೆ ಅಕಾಡೆಮಿ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಅದಕ್ಕೆ ಸಿಂಪಲ್ ಆಗಿ ಈ ರೀತಿ ಮ್ಯಾಚ್ ಮಾಡಿ. ಅ ಡಜನ್ ಆಫ್ ಪ್ಲೇಯರ್ಸ್ ಪ್ರಾಕ್ಟೀಸ್ ದ ಗೇಮ್, ಮಿಸ್ಟರ್ ಅಜಿತ್ ಈಸ್ ದೇರ್ ಕೋಚ್. ಮಿಸ್ಟರ್ ಅಜಿತ್ ಅಂತ ಅಲ್ಲಿದ್ದಾರೆ, ಅವರು ಅವರ ಕೋಚ್ ಆಗಿದ್ದಾರೆ. ಸೊ ಈಗ ಯಾರ ಕೋಚ್? ದೇರ್ ಅಂದರೆ ಯಾರ ಕೋಚ್? ಪ್ಲೇಯರ್ಸ್ಗಳ. ಇದು ಅಗೇನ್ ಏನಾಗುತ್ತೆ, ಒಂದು ಪೊಸೆಸಿವ್ ಪ್ರೋನನ್ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಪ್ಲೇಯರ್ಸ್ ಅಂತ ಇದೆಯಲ್ಲ ಅದಕ್ಕೆ ಇದನ್ನು ಸೇರಿಸಬೇಕಾಗುತ್ತೆ. ಮಿಸ್ಟರ್ ಅಜಿತ್ ಅವರು ಅಲ್ಲಿ ಆಡಲಿಕ್ಕೆ ಬರುವಂತಹ ಟೆನ್ನಿಸ್ ಪ್ಲೇಯರ್ಸ್ಗಳ ಕೋಚ್ ಆಗಿದ್ದಾರೆ. ಈ ರೀತಿ ನೀವು ಈ ಟೆಕ್ನಿಕ್ಸನ್ನು ಬಳಸಿದರೆ 5ಕ್ಕೆ 5 100% ಈ ಟಾಪಿಕ್ನಲ್ಲಿ ತಗೊಳ್ತೀರಾ. ಬಟ್ ಏನು, ಪ್ಯಾರಾಗ್ರಾಫ್ನ ನಂಬರ್ 1 ಅರ್ಥ ಮಾಡ್ಕೊಳ್ಳಿ, ದೆನ್ ಪ್ರೊನೌನ್ಸ್ಗಳನ್ನ ನೋಡಿ ಮ್ಯಾಚ್ ಮಾಡ್ತಾ ಹೋಗಿ. ಈ ರೀತಿ ಕೊಟ್ಟಾಗ ಜೀವಿತ್ಸ್ ಅಂತ ಕೊಟ್ಟಾಗ, ವುಮೆನ್ಸ್ ಅಂತ ಕೊಟ್ಟಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಲ್ಲಿ ನೀವು ಸಂಪೂರ್ಣವಾಗಿ 5ಕ್ಕೆ 5 ಅಂಕವನ್ನು ಪಡೆದುಕೊಳ್ಬಹುದು. ಈ ಟಾಪಿಕ್ನ ಹೆಚ್ಚು ಕ್ವಶನ್ಸ್ ಇವೆ ಕ್ವಶನ್ ಬ್ಯಾಂಕ್ನಲ್ಲಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ನೀವು ಸೆಕೆಂಡ್ PUC ಇಂಗ್ಲೀಷಲ್ಲಿ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರೆ 90+ ಸ್ಕೋರ್ ನೀವು ಮಾಡಬೇಕು ಅತ್ಯಂತ ಕಡಿಮೆ ಟೈಮ್ನಲ್ಲಿ. ಇನ್ನು ಬಹಳ ಕಡಿಮೆ ಟೈಮ್ ಇದೆ, ಒಂದು 10-12 ತಾಸಲ್ಲಿ 90+ ಸ್ಕೋರ್ ಮಾಡೋ ಹಾಗೆ ರೆಡಿ ಆಗಬೇಕು ಅಂದರೆ ಓದಿದ್ರೆ ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ, ಇಂಗ್ಲೀಷ್ನಲ್ಲಿ ಓನ್ ಆಗಿ ವಾಕ್ಯ ಮಾಡಿ ಬರೀಲಿಕ್ಕೆ ಬರ್ತಾ ಇಲ್ಲ, ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ, ಭಯ ಆಗ್ತಾ ಇದೆ, ಸಮ್ಮರಿಗಳನ್ನು ಹಲವಾರು ಬಾರಿ ಬೈಪಟ್ ಮಾಡಿ ಹೋಗ್ತೀನಿ, ಎಕ್ಸಾಮ್ನಲ್ಲಿ ನೆನಪಿಗೆ ಬರೋದಿಲ್ಲ, ಬಟ್ 90+ ಮಾಡುವಂತಹ ಆಸೆ ಇದೆ, ಗ್ರಾಮರ್ನಲ್ಲಿ ಕೂಡ 40 ಔಟ್ ಆಫ್ 40 ಬರ್ತಾ ಇಲ್ಲ, ಈ ಟಾಪಿಕ್ಸ್ಗಳಲ್ಲಿ ತುಂಬ ಡಿಫಿಕಲ್ಟ್ ಆಗ್ತಾ ಇದೆ ಅಂದರೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಪ್ರತಿಯೊಬ್ಬ ಕನ್ನಡ ಮೀಡಿಯಂ ವಿದ್ಯಾರ್ಥಿಗೆ ಇಂಗ್ಲೀಷ್ನಲ್ಲಿ ಕಾನ್ಫಿಡೆನ್ಸನ್ನು ಕೊಡಿಸ್ಲಿಕ್ಕೆ, ಇಂಗ್ಲೀಷ್ನಲ್ಲಿ ಅವರಿಗೆ ಅತಿ ಕಡಿಮೆ ಸಮಯದಲ್ಲಿ ಒಬ್ಬ ಟಾಪರನ್ನಾಗಿ ರೆಡಿ ಮಾಡಲಿಕ್ಕೆ ನಾನು ತಂದಿದ್ದೀನಿ ಇಂಗ್ಲೀಷ್ ಟಾಪರ್ಸ್ ಕೋರ್ಸ್. ಅದು ಕೂಡ ತುಂಬ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಅವೈಲೇಬಲ್ ಇದೆ. ಸೊ ಈ ಕೋರ್ಸಲ್ಲಿ ಇದೆಯಲ್ಲ ನಿಮಗೆ 90+ ಸ್ಕೋರ್ ಮಾಡೋ ಹಾಗೆ ನಾನು ಏನು ಮಾಡ್ತೀನಿ, ರೆಡಿ ಮಾಡ್ತೀನಿ. ಅದು ಎಷ್ಟು ಟೈಮ್ನಲ್ಲಿ? 12 ತಾಸುಗಳ ಸಮಯದಲ್ಲಿ. ಈ ಕೋರ್ಸ್ ಬಿಟ್ಟು ಇಂಗ್ಲೀಷಾಗಿ ಮತ್ತೇನು ಮಾಡುವಂತಹ ಅವಶ್ಯಕತೆ ಇಲ್ಲ. ನೀವು ಆ ರೀತಿ ನಾನು ನಿಮಗೆ ಈ ಒಂದು ಕೋರ್ಸಲ್ಲಿ ನೀವು ರೆಡಿ ಆಗ್ತೀರಾ. ಸೊ ಈಗ ಆಲ್ರೆಡಿ ನೀವು ನೋಡ್ಬೋದು ಅನಿತಾ ಅವರು ಈ ಕೋರ್ಸಿಂದ ಮಿಡ್ ಟರ್ಮ್ ಅಲ್ಲ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ 75 ಸ್ಕೋರ್ ಮಾಡಿದ್ದಾರೆ. ಹೇಮಂತ್ ಅವರು 75 ಸ್ಕೋರ್ ಮಾಡಿದ್ದಾರೆ, ಇವರು 72 ಸ್ಕೋರ್ ಮಾಡಿದ್ದಾರೆ. ಈ ರೀತಿ ನೂರಾರು ವಿದ್ಯಾರ್ಥಿಗಳು ಈ ಒಂದು ಕೋರ್ಸಿಂದ ಬೆನಿಫಿಟನ್ನು ಪಡ್ಕೊಂಡು ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನಿಮಗೂ ಕೂಡ ಇದರ ಒಂದು ಅವಕಾಶ ಇದೆ. ಇಲ್ಲಿ ನೀವು ನೋಡ್ಬೋದು ತುಂಬ ಜನರಿಗೆ ಇಂಗ್ಲೀಷ್ ತುಂಬ ಡಿಫಿಕಲ್ಟ್ ಅನಿಸಿತ್ತು, ಈಗ ಈಸಿ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಅದೇ ರೀತಿ ಇಂಗ್ಲೀಷ್ ಈಸಿ ಅನಿಸುತ್ತೆ, ನೀವು ಕೂಡ 90+ ಸ್ಕೋರ್ ಮಾಡ್ತೀರಾ 2026ರಲ್ಲಿ ಇಂಗ್ಲೀಷ್ನಲ್ಲಿ. ಸೊ ನೀವು ಅದು ಕಡಿಮೆ ಸಮಯದಲ್ಲಿ ಸೆಕೆಂಡ್ PUC ಇಂಗ್ಲೀಷ್ನಲ್ಲಿ 90+ ಸ್ಕೋರ್ ಮಾಡುವಂತಹ ಗುರಿಯನ್ನು ಹೊಂದಿದ್ರೆ ಬನ್ನಿ, ಯಾವ ರೀತಿ ಬ್ಯಾಚಿಂದ ನೀವು ಬೆನಿಫಿಟ್ ಪಡ್ಕೋಬೋದು ಅಂತ ಹೇಳ್ತಾ ಕೊಡ್ತೀನಿ. ಈ ಒಂದು ಸೆಕೆಂಡ್ PUC ಇಂಗ್ಲೀಷ್ ಟಾಪರ್ಸ್ ಕೋರ್ಸ್ ಇದೆಯಲ್ಲ, ಇದರಿಂದ 90+ ಸ್ಕೋರ್ ನೀವು ಮಾಡ್ಬೋದು. ಟಾರ್ಗೆಟ್ ಒಂದೇ, ನಿಮಗೆ 90ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಕೊಡಿಸುವಂಥದ್ದು. ಅದು 100% 2 ಡೇ ಮನಿ ಬ್ಯಾಕ್ ಗ್ಯಾರಂಟಿಯೊಂದಿಗೆ ಬರುತ್ತೆ, ಯಾವುದೂ ರಿಸ್ಕ್ ಇಲ್ಲ. ಫೀಸ್ 2,500 ರೂಪಾಯಿ ಇದೆ, ಬಟ್ ಈಗ ಡಿಸ್ಕೌಂಟ್ ನಡೀತಾ ಇದೆ. ಸೊ 1,059 ಇಲ್ಲ, ಕೇವಲ 859 ರೂಪಾಯಲ್ಲಿ ಈ ಒಂದು ಬ್ಯಾಚ್ ಈಗ ನಿಮಗೆ ಸಿಗುತ್ತಾ ಇದೆ. ಎಲ್ಲಿರಿ, ಯಾವ ರೀತಿ ತಗೋಬೇಕು, ಯಾವ ರೀತಿ ಜಾಯ್ನ್ ಆಗಬೇಕಂದ್ರೆ ನಮ್ಮ ಸ್ಕಿಲ್ ಬೂಸ್ಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಹೋಗಿ ಅಥವಾ ಲಿಂಕ್ ಈ ವಿಡಿಯೋ ಕೆಳಗಡೆ ಕೂಡ ನಿಮಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ಕಿಲ್ ಬೂಸ್ಟರ್ ಅಂತ ನೀವು ಟೈಪ್ ಮಾಡಿದರೆ ಪ್ಲೇಸ್ಟೋರ್ನಲ್ಲಿ ಕೂಡ ಬರುತ್ತೆ. ಸೊ ಅಲ್ಲಿ ನೀವು ಹೋಗಿ ಏನು ಮಾಡಬೇಕು, ಈ ರೀತಿ ಕೋರ್ಸ್ ಕಾಣಿಸುತ್ತೆ,
ಅದರ ಮೇಲೆ ಕ್ಲಿಕ್ ಮಾಡಿ ದೆನ್ ಗೆಟ್ ದಿಸ್ ಕೋರ್ಸ್ ಅಥವಾ ಬಾಯ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ ದೆನ್ ನೀವು ಫೋನ್ಪೇ ಗೂಗಲ್ ಪೇ ಏನಿದೆ ಅದರ ಮೂಲಕ ಪೇಮೆಂಟ್ ಮಾಡಿ ಈ ಒಂದು ಕೋರ್ಸನ್ನು ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು. ಅಥವಾ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಾನು ನಿಮಗೆ ಹೆಲ್ಪ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಈ ಕೋರ್ಸ್ ಜಾಯ್ನ್ ಆಗಲಿಕ್ಕೆ ತುಂಬ ಡಿಸ್ಕೌಂಟ್ ಇದೆ, ಇದರ ಒಂದು ಸದುಪಯೋಗ ಪಡೆದುಕೊಳ್ಳಿ. ಇಲ್ಲಿವರೆಗೆ 10th ಫಸ್ಟ್ ಪಿ ಯು ಸಿಲಿ ಎಷ್ಟು ಮಾರ್ಕ್ಸ್ ಆಗಿದೆ ಏನಾಗಿದೆ ಅದರ ಬಗ್ಗೆ ಏನು ಟೆನ್ಷನ್ ತಗೋಬೇಡಿ, ತಲೆ ಕೆಡಿಸ್ಕೋಬೇಡಿ. ನೀವು ಕೂಡ 90+ ಸ್ಕೋರ್ ಮಾಡಬಹುದು ಇಂಗ್ಲೀಷ್ನಲ್ಲಿ, ಅದರ ಗ್ಯಾರಂಟಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ನಿಮಗೆ ಈಟೊಂದು ಟಾಪಿಕ್ ಯಾವುದು ಪ್ರೋನೌನ್ ಅನ್ನುವಂಥ ಟಾಪಿಕ್ ಅರ್ಥ ಆಗಿದೆ, 5 ಔಟ್ ಆಫ್ 5 ಮಾರ್ಕ್ಸ್ ತೆಗೆದುಕೊಳ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂತ ಅನ್ಕೋತೀನಿ. ಇಂಗ್ಲೀಷ್ನಲ್ಲಿ ಟಾರ್ಗೆಟ್ ಇಟ್ಕೊಳ್ಳಿ, ಏಮ್ ಫಾರ್ 100 ಇನ್ ಇಂಗ್ಲೀಷ್. 100 ಇಟ್ಕೊಂಡ್ರೆ 90+ಗೆ ಡೆಫಿನೆಟ್ಲಿ ನೀವು ಬರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.